ಅಲ್ಲ, ಇವಾಗಲೇ ಚುನಾವಣೆ ಮುಗಿದೋಗಿದೆ. 23ನೇ ತಾರೀಕು ಮತ ಎಣಿಕೆ ಇದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ. ಅಲ್ಲ, ಇವಾಗ ಏನಾಯಿತು, ಹಲವಾರು ಘಟನೆಗಳು ಏನಾಯಿತು, 2-3 ಘಟನೆಗಳು, ಎಲೆಕ್ಷನ್ ಚುನಾವಣೆ 3-4 ದಿವಸ ಇದ್ದಾಗೆ. ಹಾಗಾಗಿ ಒಂದು JDS ಪರವಾಗಿ BJP JDS ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ. ಅಲ್ಲ, ಇವಾಗಲೇ ಚುನಾವಣೆ ಮುಗಿದೋಗಿದೆ. 23ನೇ ತಾರೀಕು ಮತ ಎಣಿಕೆ ಇದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ. ಅಲ್ಲ, ಇವಾಗ ಏನಾಯಿತು, ಹಲವಾರು ಘಟನೆಗಳು ಏನಾಯಿತು, 2-3 ಘಟನೆಗಳು, ಎಲೆಕ್ಷನ್ ಚುನಾವಣೆ 3-4 ದಿವಸ ಇದ್ದಾಗೆ. ಹಾಗಾಗಿ ಒಂದು JDS ಪರವಾಗಿ BJP JDS ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ.